ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಕಪ್ಪು ಕಡಲೆ ಹಾಗೂ ಕೆಂಪು ಕಡಲೆ ಅಂತ ಹೇಳ್ತಾರಲ್ವ, ಅದು ಹುರ್ಗಡ್ಲೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಇದು ರೋಡ್ ಸೈಡಲ್ಲಿ ಎಲ್ಲ ಮಾರಲಿಕ್ಕೆ ಇಟ್ಕೊಳ್ತಾರಲ್ವ, ಹಾಗೆ ಪ್ಯಾಕೆಟಲ್ಲಿ ಕೂಡ ಬರ್ತದೆ. ಮನೆಯಲ್ಲಿ ಒಂದು 5 ಮಿನಿಟ್ಸಲ್ಲಿ ಎಷ್ಟು ಈಸಿಯಾಗಿ ಮಾಡ್ಬೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಇದು ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ. ಇವಾಗ ಮಳೆಗಾಲದಲ್ಲಿ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತದೆ. ನಾನು ಕೂಡ ಅಂಗಡಿಯಿಂದನೇ ತಗೊಂಡು ಬರ್ತಾ ಇದ್ದೆ, ಇದಕ್ಕೆ ತುಂಬ ಕಾಸ್ಟ್ಲಿ ಆಗ್ತದೆ. ಹಾಗೆ ಈಗ ನಾನು ಮನೆಯಲ್ಲಿ ಹೇಗೆ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಇಲ್ಲಿ ನಾನು ಒಂದು ಚಿಕ್ಕ ಬೌಲ್ ತಗೊಂಡಿದ್ದೀನಿ. ಅದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಮತ್ತು ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕಿದ್ದೀನಿ. ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಹೀಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಇನ್ನೊಂದು ಬೌಲಲ್ಲಿ ಕೆಂಪು ಕಡಲೆಯನ್ನು ತೊಗೊಂಡಿದ್ದೀನಿ. ಇವಾಗ 1 ಸ್ಪೂನನ್ನು ಅದಕ್ಕೆ ಹಾಕ್ತಾಯಿದ್ದೀನಿ ನೋಡಿ. ನಾನಿವಾಗ 2 ಸ್ಪೂನ್, ಇನ್ನು ನೆಕ್ಸ್ಟ್ 1 ಸ್ಪೂನು, ಹಾಗೆ 2 ಸ್ಪೂನು ಕಡಲೆಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ. ಇಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಫಸ್ಟ್ ಟೈಮ್ ಮಾಡುವವರು ಸ್ವಲ್ಪನೇ ತೊಗೊಳ್ಳಿ, ಎಲ್ಲದೂ ಕೂಡ ಸ್ವಲ್ಪನೇ ತೊಗೊಂಡು ಮಾಡಿ ನೋಡಿ ಹೇಗೆ ಆಗ್ತದೆ ಅಂತ. ನಾನು ಹಾಗೆ ಸ್ವಲ್ಪ ಮಾಡ್ತಾಯಿದ್ದೀನಿ ಇವಾಗ. ಹಾಗೆ ಇವಾಗ ಚಿಕ್ಕದೊಂದು ಬಾಣಲೆಯನ್ನು ಸ್ಟವ್ ಮೇಲೆ ಇಟ್ಟಿದ್ದೀನಿ. ಹಾಗೆ ಅದಕ್ಕೆ ಸ್ವಲ್ಪ ಹುಡಿ ಉಪ್ಪನ್ನು ಹಾಕ್ತಾಯಿದ್ದೀನಿ. ಕಲ್ಲುಪ್ಪು ಕೂಡ ಹಾಕ್ಬೋದು, ಕಲ್ಲುಪ್ಪು ಹುಡಿ ಮಾಡಿ ಕೂಡ ಹಾಕ್ಬೋದು. ನಾನು ಡೈರೆಕ್ಟಾಗಿ ಹುಡಿ ಉಪ್ಪನ್ನೇ ಹಾಕ್ತಾಯಿದ್ದೀನಿ. ಹಾಗೆ ಅದು ಸ್ವಲ್ಪ ಬಿಸಿ ಆಗೋ ತನಕ ಕಾಯಬೇಕು. ಸ್ವಲ್ಪ ಬಿಸಿ ಆದ ತಕ್ಷಣ ನಾವು ಮಾಡಿ ಇಟ್ಕೊಂಡಿರೋ ಕಡಲೆ ಇದೆಯಲ್ವ, ಅದನ್ನು ಸ್ವಲ್ಪನೇ ಹಾಕಬೇಕು. ನಾನಿಲ್ಲಿ ಸ್ವಲ್ಪನೇ ಉಪ್ಪು ತಗೊಂಡಿದ್ದೀನಿ. ಹಾಗೆ ಅದಕ್ಕೆ ಸ್ವಲ್ಪನೇ ಕಾಳುಗಳನ್ನು ಹಾಕಬೇಕು. ಜಾಸ್ತಿ ಕಾಳು ಹಾಕಿದರೆ ಕರಟಿ ಹೋಗ್ತದೆ, ಅದು ಚೆನ್ನಾಗಿ ಬರೋದಿಲ್ಲ. ಹಾಗೆ ಅದು ಹೀಗೆ ಕೈ ಆಡಿಸ್ತಾನೇ ಇರಬೇಕು. ಅದರಲ್ಲಿ ಬಿಟ್ಟರೆ ಆ ಕಡೆಯಿಂದ ಸೀದೋಗ್ಬಿಡುತ್ತೆ. ಹಾಗೆ ಹೀಗೆ ಮಾಡ್ತಾ ಇರಬೇಕು. ಸ್ವಲ್ಪ ಹೊತ್ತಾದ ತಕ್ಷಣ ಅದು ಮೇಲ್ಗಡೆ ಬರುತ್ತೆ ನೋಡಿ. ನಾನು ಹೀಗೆ ಮಾಡ್ತಾಯಿದ್ದೀನಿ. ಇದು ಚಿಕ್ಕ ಮಕ್ಕಳಿಗೆಲ್ಲ ದಿಢೀರಂತ ಮಾಡಿಕೊಡ್ಬೋದು, ಯಾರು ಬೇಕಾದರೂ ತಿನ್ಬೋದಲ್ವ. ತುಂಬ ಟೇಸ್ಟಿಯಾಗಿರ್ತದೆ ನೋಡಿ. ಇವಾಗ ಬಿಸಿಗೆ ಅದು ನೋಡಿ ಹೀಗೆ ಮೇಲೆ ಬರ್ತಾ ಇದೆ ನೋಡಿ. ಸಿಡಿತಾ ಇದೆ. ನಾನು ಚಿಕ್ಕ ಬೌಲ್ ತಗೊಂಡಿದ್ದೀನಿ. ಹಾಗೆ ದೊಡ್ಡ ಬೌಲಲ್ಲಿ ತುಂಬ ಉಪ್ಪು ಹಾಕಿ ಕೂಡ ಮಾಡ್ಬೋದು. ನಾನು ಸ್ವಲ್ಪನೇ ಮಾಡುವ ಅಂಥೇಳಿ ಚಿಕ್ಕ ಬೌಲಲ್ಲಿ ಮಾಡ್ತಾಯಿದ್ದೀನಿ ನೋಡಿ. ಹೇಗೆ ಆಗಿದೆ ನೋಡಿ. ಇವಾಗ ಈ ಥರದ್ದೊಂದು ಸೌಟು, ಏನು ಫ್ರೈ ಮಾಡಿ ಎಲ್ಲ ತೆಗಿತೀರಲ್ವ, ಆ ಥರದ್ದು ಅದು ತಗೊಂಡು ಅದರಿಂದ ಹೀಗೆ ತೆಗೆದು ನೋಡಿ, ಹೀಗೆ ತಟ್ಟೆಗೆ ಹಾಕಲಿಕ್ಕೆ ನೋಡಿ. ಎಷ್ಟು ಈಸಿಯಾಗಿದೆ ಅಲ್ವಾ. ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ. ಸ್ವಲ್ಪನೇ ಹಾಕಬೇಕಾಗತ್ತೆ, ಜಾಸ್ತಿ ಹಾಕಬಾರ್ದು. ಹಾಗೆ ನಂದೊಂದು 2-3 ಸಲ ಮಾಡಲಿಕ್ಕೆ ಸಿಗ್ತದೆ ಇದು. ಯಾರು ಬೇಕಾದರೂ ಎಷ್ಟು ಈಸಿಯಾಗಿ ಮಾಡಿ ತಿನ್ಬೋದು. ಎಲ್ಲರ ಮನೆಯಲ್ಲೂ ಈ ಥರ ಕಡಲೆ ಇದ್ದೇ ಇರ್ತದಲ್ವ, ಪಲ್ಯಕ್ಕೆ ಎಲ್ಲ ಹಾಕಲಿಕ್ಕೆ ತಂದಿಟ್ಕೊಳ್ತಾರೆ. ಹಾಗೆ ಉಪ್ಪು ಮತ್ತು ಅರಿಶಿನ ಪೌಡ್ರ್ ಎಲ್ಲರ ಮನೆಯಲ್ಲೂ ಇರ್ತದೆ. ಹಾಗೆ ಈಸಿಯಾಗಿ ಮಾಡ್ಬೋದು ನೋಡಿ. ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ. ಅಂಗಡಿಯಲ್ಲಿ ಸಿಗ್ತದಲ್ವ, ಹಾಗೆ ಅದೇ ಥರನೇ ಇರ್ತದೆ. ತಿನ್ನಲಿಕ್ಕೆ ಅಷ್ಟೇ ಟೇಸ್ಟಿಯಾಗಿರ್ತದೆ ಇದು. ಇದನ್ನು ನಾವು 1 ವೀಕಿಗೆಲ್ಲ ಆರಾಮ್ಸೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಒಂದು ಗಾಜಿಂದು ಡಬ್ಬ ಏನಾದರೂ ಇದ್ದರೆ ಅದರೊಳಗಡೆ ಹಾಕಿ ಇಟ್ಕೊಳ್ಬೋದು. ತಿನ್ನಲಿಕ್ಕೆ ಚೆನ್ನಾಗಾಗ್ತದೆ. ಎಷ್ಟು ಈಸಿಯಾಗಿ ಹುರ್ಗಡ್ಲೆ ಮಾಡೋದು ಹೇಗೆ ಅಂತ ತಿಳ್ಕೊಂಡ್ರಲ್ಲ ಫ್ರೆಂಡ್ಸ್. ವಿಡಿಯೋವನ್ನು ಎಂಡ್ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.